ಇದು ನಮ್ಮ ಸಂಕೇತಿಗಳ ಮನೆಯಲ್ಲಿ ಮಾಡುವಂತ ಅಥೆಂಟಿಕ್ ಫುಡ್ ಒಳಕಟ್ಟೆ ಅಂತ ಕರಿತೀವಿ. ಮತ್ತೊಂದು ಹೈ ಪ್ರೋಟೀನ್ ಫುಡ್ ನುಚ್ಚಿನ ಉಂಡೆ ಅಂತ ಹೇಳ್ತೀವಿ. ಎಲ್ಲದನ್ನು ಪ್ರಿಪರೇಷನ್ ಮಾಡಕ್ ಯೂಸ್ ಮಾಡಿರೋದು ಗ್ರೌಂಡ್ ನಟ್ ಆಯಿಲ್ ಜೊತೆಗೆ ಮಜ್ಜಿಗೆ ಹುಳಿ ಡಿಪ್ ಸೋರೆಕಾಯಿ ಇಡ್ಲಿ ಅಂತ ಹೇಳ್ತಾರೆ. ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ. ಇದು ಒತ್ ಶಾವ್ಗೆ ಅಂತ ನಿಂಬೆ ಹಣ್ಣಿಂದ ನೋಡಿರ್ತೀರಾ. ಒಂದು 3-4 ತರ ಮಾಡ್ತೀವಿ ನಿಂಬೆ ಹಣ್ಣಿಂದ್ರ ಜೊತೆಗೆ. ಇದು ಪುಳಿಯೋಗರೆ. ನಾವು ಮನೆಯಲ್ಲಿ ಯಾವ ರೀತಿ ಹೈ ಕ್ವಾಲಿಟಿ ರೈಸ್ ತಗೊಂಡ್ ಬರ್ತೀವೋ ಅದೇ ರೀತಿಯಾದಂತ ಅಕ್ಕಿಯನ್ನ ಇಲ್ಲಿ ಬಳಸ್ತೀವಿ. ಒತ್ತು ಶಾವ್ಗೆ, ಸಿಹಿ ಒತ್ತು ಶಾವ್ಗೆ, ಗಸಗಸೆ ಪಾಯಸದ ಜೊತೆ ನಾವು ಸವಿಯೋಕೆ ಕೊಡ್ತೀವಿ. ಯಾವುದೇ ಅಂತ ಕೃತಕ ವಸ್ತುಗಳನ್ನ ಯೂಸ್ ಮಾಡಲ್ಲ, ಕಲರ್ಸ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಹುಳಿ ಅವಲಕ್ಕಿ ಅಂತಾರೆ. ನೋಡಿ ಹೇಗೆ 3 ಐಟಮ್: ರಾಗಿ ಹಾಲು, ತುಪ್ಪ, ಆಮೇಲೆ ಬೆಲ್ಲ. ತುಂಬಾ ಜನ ಇಷ್ಟ ಪಡ್ತಾರೆ ಇದನ್ನ. ಇದು ರಾಗಿ ಹಾಲು. ನಮ್ಮ ಗ್ರಾಹಕರು ಎಷ್ಟೊಂದ್ ಜನ ಬಂದು ಹೇಳಿದ್ದಾರೆ ಇದು ಇಲ್ಲಿಯ ರುಚಿ ನಮ್ಗೆ ತುಂಬಾ ಮನೆ ರುಚಿ ತರಾನೇ ಇದೆ ಅಂತ ಅನ್ಬಿಟ್ಟು. ನಾವು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಯಾವಾಗ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತ ಸ್ಥಿತಿ ಬರುತ್ತೋ ಅವಾಗ ನಾವು ಮಾಡೋದಿಲ್ಲ. ಅಡಿಗೆಗೆ ಬಳಸುವಂತದ್ದು RO ವಾಟರ್, ವೆರಿ ಪ್ಯೂರಿಫೈಡ್, ವೆರಿ ಹೈ ಕ್ವಾಲಿಟಿ RO ವಾಟರ್. ನಮಸ್ತೆ ಸರ್, ಪ್ಲೀಸ್ ಬನ್ನಿ. ಹೇಳಿ, ನೀವೇ ಬಂದಿದ್ದೀರಾ? ಕೇಶೂಸ್ ಕಾರ್ನರ್, JP ನಗರ್ 7th ಫೇಸ್, ಅರಕೆರೆ, ಲಕ್ಷ್ಮಿ ಲೇಔಟ್. ಏನೋ ಇದು ಕನೆಕ್ಟಿಂಗ್ ರೋಡ್, JP ನಗರ ಮತ್ತೆ ಏನೋ ಬನ್ನೇರ್ಘಟ್ಟನ ಕನೆಕ್ಟಿಂಗ್ ರೋಡ್, ಅರಕೆರೆ ಲಕ್ಷ್ಮಿ ಲೇಔಟ್ ಅಂತ ಹೇಳ್ತಾರೆ. ಇದು ಫಾರೆಸ್ಟ್ ರೋಡ್ ಅಂತಾನೂ ಹೇಳ್ತಾರೆ. ಸೊ ಅಲ್ಲಿಗೆ ನಮ್ ಕೇಶೂಸ್ ಕಾರ್ನರ್ಗೆ ಬಂದಿದ್ದೀರಾ. ಏನೋ ಅಥೆಂಟಿಕ್ ಸಂಕೇತಿ ಫುಡ್ ಇಲ್ಲಿ ಸಿಗುತ್ತೆ, ಜೊತೆಗೆ ಬೇರೆ ಫುಡ್ ಕೂಡ ಸಿಗುತ್ತೆ. ಪ್ಲೀಸ್ ವೆಲ್ಕಮ್, ಬನ್ನಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್. ನಾನು ಕೇಶವ ಪ್ರಸಾದ್ ಅಂತ ಹೇಳಿ. ನಮ್ಮ ಮಗಳು ಅಭಿಷ್ಟ ಲಕ್ಷ್ಮೀ ಕೇಶವ ಪ್ರಸಾದ್. ನಿಮ್ಗೆ ಎಲ್ಲ ಏನೋ ಊಟದ ರುಚಿಯನ್ನ ತೋರ್ಸೋಣ. ನಮ್ಮ ಅಥೆಂಟಿಕ್ ಫುಡ್ದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀವಿ. ನೋಡ್ತಾ ಇದ್ದೀರಾ ಇಲ್ಲಿ. ಇದು ನಮ್ಮ ಸಂಕೇತಿಗಳ ಮನೆಯಲ್ಲಿ ಮಾಡುವಂತ ಅಥೆಂಟಿಕ್ ಫುಡ್. ಇದನ್ನ ನಾವು ಒಳಕಟ್ಟೆ ಅಂತ ಕರಿತೀವಿ. ಎಷ್ಟು ಪ್ರೋಟೀನ್ ಅಂತಂದ್ರೆ ಇದು ಕಂಪ್ಲೀಟ್ಲಿ ಉದ್ದಲ್ಲಿ ಮಾಡಿರೋದು. ಓಕೆ, ಇದ್ರದ್ದು ನಾವು 99% ಉದ್ದು ಯೂಸ್ ಮಾಡ್ತೀವಿ. ಒಂದು ಸ್ವಲ್ಪ ಮಾತ್ರ 1% ಪ್ರಮಾಣದಷ್ಟು ಇಡ್ಲಿ ತರಿ ಯೂಸ್ ಮಾಡ್ತೀವಿ ಬೈಂಡಿಂಗ್ಗೋಸ್ಕರ. ಆಯ್ತಾ? ಇದೆಲ್ಲದಕ್ಕಿಂತ ಹೆಚ್ಚು ಜೊತೆಗೆ ಇದಕ್ಕೆ ಪೆಪ್ಪರ್ ಯೂಸ್ ಮಾಡ್ತೀವಿ ನಾವು. ಪೆಪ್ಪರು, ಜೀರಿಗೆ, ಎಲ್ಲ ಮಸಾಲೆಗಳು. ನಿಮಗೂ ಗೊತ್ತು ಪೆಪ್ಪರ್ ಎಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು. ಏನೋ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ಎಲ್ಲ ಮಸಾಲೆಗಳನ್ನ ಹಾಕಿ, ಇದು ಸ್ಟೀಮ್ಡ್, ಇದು ಫ್ರೈಡ್ ಅಲ್ಲ, ಇದು ಸ್ಟೀಮ್ಡ್. ಎಲ್ಲ ಹಿಟ್ಟು ಕಲಸಿಟ್ಟು ಮಸಾಲೆಗಳೆಲ್ಲ ಹಾಕಿ ಇದರಿಂದ ನಾವು ಬಾಳೆದೆಲೆ ಯೂಸ್ ಮಾಡ್ತೀವಿ. ನಿಮ್ಗೂ ಗೊತ್ತು ಬಾಳೆದೆಲೆ ಎಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು. ಜೀರ್ಣಕ್ಕೆ ಏನೋ ಬಹಳ ಬೇಗ ಜೀರ್ಣ ಆಗುತ್ತೆ ಫುಡ್. ಹಾಗಾಗಿ ನಮ್ಮ ಹಳೆ ಕಾಲದವರು ಇದನ್ನ ಏನೋ ಬಾಳೆದೆಲೆನಲ್ಲಿ ಸುತ್ತಬಿಟ್ಟು ಸ್ಟೀಮ್ಗೆ ಇಡ್ತಾ ಇದ್ರು. ಸೊ ಇದು ಸ್ಟೀಮ್ಡ್, ಫ್ರೈಡ್ ಅಲ್ಲ. ಖಾರ ಕೊಳಕಟ್ಟೆ ಅಂತಾರೆ. ಈ ತರ ಸ್ವೀಟು ಮಾಡ್ತಾರೆ. ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಖಾರ ಕೊಳಕಟ್ಟೆ ಇದೆ. ನಿಮ್ಗಾಗಿ ಖಾರ ಕೊಳಕಟ್ಟೆ. ಇದು ಮತ್ತೊಂದು ಹೈ ಪ್ರೋಟೀನ್ ಫುಡ್. ಆಯ್ತಾ? ಇದನ್ನ ನಾವು ನುಚ್ಚಿನ ಉಂಡೆ ಅಂತ ಹೇಳ್ತೀವಿ. ಆಯ್ತಾ? ಯಾಕಪ್ಪ ಅಂದ್ರೆ ಹಳೆ ಕಾಲದಲ್ಲೆಲ್ಲ ಹಾರ್ವೆಸ್ಟಿಂಗ್ ಆಗಿ ಎಲ್ಲ ಬಂದ ಮೇಲೆ ಎಲ್ಲ ಐಟಮ್ಗಳನ್ನ ಒಂದ್ರಾಡಿ ಇಟ್ಕೊಳ್ಳೋರು. ಒಂದ್ರಾಡೋದು ಅಂದ್ರೆ ಜರಡಿ ಆಡೋದು. ಓಕೆ, ಅವಾಗ ಅಡಿನಲ್ಲಿ ನುಚ್ಚು ಉಳ್ಕೊಳ್ತಾ ಇತ್ತು. ಓಕೆ, ಮೇಲೆ ಬೇಳೆಗಳನ್ನ ಅಡಿಗೆಗೆ ಯೂಸ್ ಮಾಡ್ಕೊಳ್ಳೋರು. ಈ ನುಚ್ಚು ಬಂದಿದ್ದನ್ನ ಹಾಳು ಮಾಡ್ತಾ ಇರ್ಲಿಲ್ಲ. ಆಯ್ತಾ? ಈ ನುಚ್ಚನ್ನೆಲ್ಲ ರಾತ್ರಿ ನೆನೆಸಿ ರುಬ್ಬಿ, ಎಲ್ಲಾ ತರದ ಬೇಳೆಗಳನ್ನ ರುಬ್ಬಿ ಇದಕ್ಕೆ ಮಸಾಲೆ ಹಾಕಿ ಮತ್ತೆ ಇದನ್ನ ಸ್ಟೀಮ್ ಮಾಡೋರು. ನೋಡಿ, ನಮ್ಮ ಹಳಬ್ರು ಎಷ್ಟು ಬುದ್ಧಿವಂತರು ಅಂದ್ರೆ ಯಾವ್ದು ಫ್ರೈಡ್ ಮಾಡ್ತಿರ್ಲಿಲ್ಲ, ಎಲ್ಲವನ್ನ ಸ್ಟೀಮ್ ಮಾಡ್ತಾ ಇದ್ರು. ಹಾಗಾಗಿ ನೀವೇನ್ ಎಷ್ಟಿಂದ್ರು ನಿಮ್ಗೆ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ. ಆಯ್ತಾ? ನಾವು ಇದನ್ನ 3 ಬೇಳೆಗಳನ್ನ ಸೇರಿಸಿ ನೆನೆಸಿ ರುಬ್ಬಿ ಇದಕ್ಕೆ ಮಸಾಲೆಗಳೆಲ್ಲ ಜೀರಿಗೆ ಎಲ್ಲ ಹಾಕಿ, ತೆಂಗಿನಕಾಯಿ, ಜೀರಿಗೆ ಎಲ್ಲವೂ ಒಳ್ಳೇದೇನೆ, 3 ಎಲ್ಲ ಮಸಾಲೆಗಳನ್ನ ಹಾಕಿ ರುಬ್ಬಿ, ಆಯ್ತಾ, ಸ್ಟೀಮ್ ಮಾಡಿ ಜೊತೆಗೆ ಮಜ್ಜಿಗೆ ಹುಳಿ ಡಿಪ್. ಇದು ನಮ್ಮ ಅಥೆಂಟಿಕ್, ನಮ್ಮಲ್ಲಿ ಬಹಳ ಇಷ್ಟಪಡುವಂತಹ ಐಟಮ್. ಮಜ್ಜಿಗೆ ಹುಳಿಗೆ ಬೂದುಗುಂಬಳಕಾಯಿ ಹಾಕಿದೀವಿ. ನಿಮಗೂ ಗೊತ್ತು ಬೂದುಗುಂಬಳಕಾಯಿ ಬಹಳ ಬಹಳ ಅದ್ಭುತವಾದಂತಹ ತರಕಾರಿ, ವೆಜಿಟಬಲ್, ಬಹಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಹಾಗಾಗಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಜೊತೆ ಇಡ್ಲಿ ಡಿಪ್ ಹೆಂಗ್ ಕೊಡ್ತೀವೋ ಹಾಗೇನೆ ಸೇಮ್ ಹಾಗೇನೆ, ಆಯ್ತಾ, ಡಿಪ್ ಕೊಡ್ತೀವಿ. ನುಚ್ಚಿನ ಉಂಡೆ ಡಿಪ್ ವಿತ್ ಮಜ್ಜಿಗೆ ಹುಳಿ. ಎಸ್. ನೆಕ್ಸ್ಟ್ ಇದನ್ನ ಸೋರೆಕಾಯಿ ಇಡ್ಲಿ ಅಂತ ಹೇಳ್ತಾರೆ. ನಿಮ್ಗೆ ಇದೆಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ. ಮೋಸ್ಟ್ ನಾವು ನೋಡಿರೋದು ಸಿಗಲ್ಲ. ನಮ್ಮ ನಾಲೆಡ್ಜ್ ಪ್ರಕಾರ ಇದು ಸೋರೆಕಾಯಿ ಇಡ್ಲಿ ಎಲ್ಲೂ ಸಿಗಲ್ಲ. ಸೋರೆಕಾಯಿ ಅಂದ್ರೆ ಹಾಲ್ ಸೋರೆಕಾಯಿ ಅಂತ ನಮ್ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಬಾಟಲ್ ಗಾರ್ಡ್ ಅಂತ ಹೇಳ್ತಾರೆ. ಹಿಂದಿನಲ್ಲಿ ಲೌಕಿ ಅಂತ ಹೇಳ್ತಾರೆ. ಇದು ಅಷ್ಟೇ ಬಹಳ ಬಹಳ
ಆರೋಗ್ಯವಾದಂತಹ ತರಕಾರಿ. ನಿಮ್ಗೆ ಬೂದ್ಗುಂಬಳಕಾಯಿ ತರನೇ ಇದುವೆ. ಇದನ್ನ ತುರ್ದು ನಾವು ಇದರಲ್ಲಿ ಜಾಸ್ತಿ ಸೋರೆಕಾಯಿ ಇರುತ್ತೆ, ಅದನ್ನ ಜಾಸ್ತಿ ತುರಿದು ಅದ್ರ ಜೊತೆಗೆ ಇಡ್ಲಿ ರವಾ ಮಿಕ್ಸ್ ಮಾಡಿ ಮಸಾಲೆ, ತೆಂಗಿನಕಾಯಿ, ಆಯ್ತಾ, ಪೆಪ್ಪರು ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಸೋರೆಕಾಯಿ ಇಡ್ಲಿ ವಿತ್ ಚಟ್ನಿ ಕೊಡ್ತೀವಿ. ಇದು ಅಷ್ಟೇ ಅಗೈನ್ ಹೆಲ್ದಿ, ಅಗೈನ್ ಸ್ಟೀಮ್ಡ್. ಇದು ಸ್ಟೀಮಲ್ಲಿ ಆಗುವಂತಹ ತಿಂಡಿನೇ. ಸೊ ಏನೋ ಇದ್ರ ಜೊತೆಗೆ ತುಪ್ಪನ ನಾವು ಮೇಲ್ಗಡೆ ಟಾಪಿಂಗ್ಸ್ ಹಾಕ್ಬಿಟ್ಟು ಎಲ್ಲದಕ್ಕೂ ನಮ್ಮ ಎಲ್ಲಾ ಐಟಮ್ಸ್ಗೂ ತುಪ್ಪನ ಟಾಪಿಂಗ್ಸ್ ಹಾಕ್ಬಿಟ್ಟು ಇದಕ್ಕೆ ಕೊಡ್ತೀವಿ. ಬೆಂಗಳೂರಿನಲ್ಲಿ ಎಲ್ಲೂ ನಮಗ್ ಗೊತ್ತಿರೋ ಹಂಗೆ, ನಾವು ತುಂಬಾ ಫುಡ್ಡಿ, ನಾವು ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ, ಬಟ್ ನಮಗ್ ಗೊತ್ತಿರೋ ಹಂಗೆ ಎಲ್ಲೂ ಸೋರೆಕಾಯಿ ಇಡ್ಲಿ ತಿಂದಿರೋದ್ ನಮಗ್ ಗೊತ್ತಿಲ್ಲ. ಮಾಡಿದ್ರೆ ಪ್ಲೀಸ್ ಕಮ್ ಟು ಕೇಶೂಸ್ ಕಾರ್ನರ್ ಅಂಡ್ ಎಂಜಾಯ್ ದಿ ಅಥೆಂಟಿಕ್ ಸೋರೆಕಾಯಿ ಇಡ್ಲಿ. ಇದು ಒತ್ತು ಶಾವ್ಗೆ ಅಂತ, ಇದು ನೋಡಿರ್ತೀರಾ ಬೇರೆ ಕಡೆಲ್ಲೂ ಒತ್ತು ಶಾವ್ಗೆ ಮಾಡಿರ್ತಾರೆ. ಇದು ಏನಪ್ಪಾ ಇಲ್ಲಿ ನಮ್ಮ ಸ್ಪೆಷಲ್ ಅಂತಂದ್ರೆ ನಿಂಬೆ ಹಣ್ಣಿಂದ ನೋಡಿರ್ತೀರಾ. ನಮ್ಮಲ್ಲಿ ನಾವೊಂದು 3-4 ತರ ಮಾಡ್ತೀವಿ ನಿಂಬೆ ಹಣ್ಣಿಂದ್ರ ಜೊತೆಗೆ. ನಾವು ಇದು ಪುಳಿಯೋಗರೆ, ಇದು ಕೂಡ ಅಥೆಂಟಿಕ್ ಪುಳಿಯೋಗರೆ ಗೊಜ್ಜು. ಸೊ ಪುಳಿಯೋಗರೆ ಗೊಜ್ಜಲ್ಲಿ ಮಾಡಿರುವಂತಹ ಶಾವ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಗೊಜ್ಜು ಮಾಡಿ ಇಟ್ಕೊಂಡು ಅದಕ್ಕೆ ಹಚ್ತೀವಿ. ಈ ನಾವು ಶಾವ್ಗೆ ಬಾತ್ ಮಾಡೋ ತರ ಫುಲ್ ಕೂಡ್ಸೋದಿಲ್ಲ, ಇದಕ್ಕೆ ಹಚ್ಚೋದು. ಇದಕ್ಕೆ ಆಕ್ಚುಲಿ ಬಹಳ ಡೆಲಿಕೇಟ್ ಆಗಿ ಹಚ್ಚಿ ಏನೋ ಇದ್ ಮಾಡ್ತೀವಿ. ಇದು ಪುಳಿಯೋಗರೆ ಗೊಜ್ಜಿಂದು ಒತ್ತು ಶಾವ್ಗೆ. ಇದೇ ತರ ನಾವು ಲೆಮನ್ ಫ್ಲೇವರ್ ಇದೆ, ಲೆಮನ್ ಫ್ಲೇವರ್ ಮಾಡ್ತೀವಿ. ಲೆಮನ್ ಗೊಜ್ಜು ಮಾಡಿ ಇಟ್ಕೊಂಡು ಇದನ್ನ ಹಚ್ತೀವಿ. ಓಕೆ, ಆಮೇಲೆ ಇನ್ನು ಪುಡಿ ಅಂತ, ಕಡಲೆಬೇಳೆ, ಉದ್ದಿನಬೇಳೆ ಪುಡಿದು ಅಂತ ಹೇಳ್ತಾರೆ, ಪುಡಿದು ಶಾವ್ಗೆ ಅಂತ. ನಮ್ಮಲ್ಲಿ ಇದನ್ನ ಚೋಮ ಅಂತ ಕರಿತೀವಿ, ಚೋಮ ಎಂತೀವಿ, ಆಯ್ತಾ. ಶಾವ್ಗೆ, ಪುಡಿದು ಶಾವ್ಗೆ. ಆಮೇಲೆ ಮ್ಯಾಂಗೋ ಸೀಸನ್ ಈಗ ನೆಕ್ಸ್ಟ್ ವೀಕ್ ಬಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಗುತ್ತೆ. ಮಾವಿನಕಾಯಿ ಚಟ್ನಿನ ಮಾಡ್ಕೊಂಡು ಕೂಡ ಇದಕ್ಕೆ ಹಚ್ತೀವಿ, ಅದು ಬಹಳ ಚೆನ್ನಾಗಿರುತ್ತೆ. ವೆರೈಟೀಸ್ ಇವೆರಡು ಖಾರದ್ದಾಯ್ತು, ಆಯ್ತಾ. ಇವಾಗ ಸಿಹಿ ತಗೊಳ್ಳೋಣ. ಇದು ಒತ್ತು ಶಾವ್ಗೆ, ಸಿಹಿ ಒತ್ತು ಶಾವ್ಗೆ. ಏನಪ್ಪಾ ಸಿಹಿ ಒತ್ತು ಶಾವ್ಗೆ ಅಂದ್ಬಿಟ್ರೆ ಎಳೆನಲ್ಲೇ ಸಿಹಿ ಇರುತ್ತಾ ಅಂತಲ್ಲ, ಇದು ಪ್ಲೈನ್ ಒತ್ತು ಶಾವ್ಗೆನ ಮಾಡ್ಕೊಳ್ತೀವಿ ನಾವು. ಆಮೇಲೆ ಇದಕ್ಕೆ ತುಪ್ಪ, ಬೆಲ್ಲ, ಎಳ್ಳು ಇದು ಮೂರನ್ನು ಮಿಕ್ಸ್ ಮಾಡಿ ಇದಕ್ಕೆ ಟಾಪಿಂಗ್ಸ್ ಕೊಟ್ಟು, ಆಯ್ತಾ, ಇದನ್ನ ಗಸಗಸೆ ಪಾಯಸದ ಜೊತೆ ನಾವು ಸವಿಯೋಕೆ ಕೊಡ್ತೀವಿ. ನಿಮಗೂ ಗೊತ್ತು ಗಸಗಸೆ ಪಾಯಸ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು. ಒಳ್ಳೆ ನಿದ್ದೆ ಬರುತ್ತೆ ಕುಡಿದ್ರೆ, ಆಯ್ತಾ. ಎಳ್ಳು, ತುಪ್ಪ ಒಳ್ಳೇದು, ಆಯ್ತಾ. ಬೆಲ್ಲ, ಇದ್ರಲ್ಲಿ ನೀವ್ ಯಾವ್ದೇ ಫುಡ್ ನೋಡಿ ಇದ್ರಲ್ಲಿ ನಿಮ್ಗೆ ಯಾವ್ದು ಒಂಥರ ಏನಪ್ಪಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಅವ್ರ ತರದ್ ಯಾವುದೂ ಇಲ್ಲ. ಎಲ್ಲದೂ ಆರೋಗ್ಯಕ್ಕೆ ಬೇಕಾಗಿರುವಂತದ್ದೇನೆ. ಇದು ಸ್ವೀಟ್ ಶಾವ್ಗೆ ವಿತ್ ಗಸಗಸೆ ಪಾಯಸ. ತುಳಿ ಅವಲಕ್ಕಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ನಮ್ಮ ತಿಂಡಿ ತುಳಿ ಅವಲಕ್ಕಿ ಅಂತಾರೆ. ನೀವು ಗೊಜ್ಜ ಅವಲಕ್ಕಿ ಅಂತಾನು ಕೂಡ ಕೇಳಿದೀರಾ. ಇದು ಸಿಗತ್ತೆ ನಿಮ್ಗೆ, ಎಲ್ಲಾ ಕಡೆ ಸಿಗದೆ ಇರ್ಬೋದು, ಬಟ್ ತುಂಬಾ ಕಡೆ ಸಿಗುತ್ತೆ. ಹುಳಿ ಅವಲಕ್ಕಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಮೊಸರು ಜೊತೆ ಏನೋ ತಿನ್ನಕ್ಕೆ ಕೊಡ್ತೀವಿ. ಇದು ಅಷ್ಟೇ ಅವಲಕ್ಕಿ ಜೊತೆಗೆ ಮಸಾಲೆಗಳನ್ನೆಲ್ಲ ಹಾಕಿ ಮಾಡಿರುವಂತಹ ತಿಂಡಿ ಗೊಜ್ಜ ಅವಲಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದ್ರ ಹೆಸರು ಗೊಜ್ಜ ಅವಲಕ್ಕಿ. ಗೊಜ್ಜು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀವಿ, ಗೊಜ್ಜ ಅವಲಕ್ಕಿ. ಇದು ಇಲ್ಲಿಯ ಬಹಳ ಅದ್ಭುತವಾಗಿ ಇಷ್ಟಪಡುವಂತಹ, ನೋಡಿ ಹೇಗೆ ಇದೆ. ಏನಿಲ್ಲ ಸರ್, 3 ಐಟಮ್: ರಾಗಿ ಹಾಲು, ರಾಗಿ ನೆನೆಸಿರ್ತೀವಿ, ರಾಗಿ ಹಾಲು, ಆಮೇಲೆ ತುಪ್ಪ, ಆಮೇಲೆ ಬೆಲ್ಲ. ಇದು ಬೆಲ್ಲದ್ದು ಮಾಡೋದು. ಬೆಲ್ಲದಿಂದ ಮಾಡಿರುವಂತಹ ರಾಗಿ ಹಾಲ್ಬಾಯಿ. ಇದಕ್ಕೂ ಅಷ್ಟೇ ಒಂದ್ 3-4 ಕವರ್ ಇದನ್ನ ಹಾಲ್ನ ಕೂಡಿಸಿ ತುಪ್ಪ ಮತ್ತೆ ಬೆಲ್ಲದ ಜೊತೆ ಹಾಕಿ ಮಾಡಿ ನಾವು ಮಾಡ್ತೀವಿ. ಇನ್ನೇನು ಯೂಸ್ ಮಾಡಲ್ಲ ಇದಕ್ಕೆ. ಸೊ 3 ಇಂಗ್ರೀಡಿಯಂಟ್ ಇಂದ ರೆಡಿ ಆಗುವಂತದ್ದು. ಇದಕ್ಕೆ ಬಹಳ ತುಂಬಾ ಜನ ಇಷ್ಟಪಡ್ತಾರೆ ಇದನ್ನ. ಇದು ರಾಗಿ ಹಾಲ್ಬಾಯಿ. ಅಕ್ಕಿ ಹಾಲ್ಬಾಯಿ ಕೂಡ ಮಾಡ್ತೀವಿ, ಬಟ್ ಎವ್ರಿ ಡೇ ಜನ ಇಷ್ಟಪಡೋದು ರಾಗಿ ಹಾಲ್ಬಾಯಿ. ಜೊತೆಗೆ ನಾರ್ಮಲ್ ಕೂಡ ಬೇರೆ ತಿಂಡಿಗಳು ಸಿಗುತ್ತೆ. ಇಡ್ಲಿ, ಮಸಾಲೆ ದೋಸೆ, ಸೆಟ್ ದೋಸೆ, ಎಲ್ಲ ಟೈಪ್ಸ್ ಆಫ್ ದೋಸೆಗಳು, ವಡೆ ಎಲ್ಲವೂ ಕೂಡ ಸಿಗುತ್ತೆ. ನಾರ್ಮಲ್ ಫುಡ್ ಕೂಡ ಸಿಗುತ್ತೆ. ಖಾರ ಬಾತು, ಕೇಸರಿ ಬಾತು ಎಲ್ಲವೂ ಸಿಗುತ್ತೆ ಸರ್. ಗೀ ಮಸಾಲೆ ದೋಸೆ ಬಹಳ ಫೇಮಸ್. ಜನ ಗೀ ಮಸಾಲೆ ದೋಸೆಗೋಸ್ಕರ ಬರ್ತಾರೆ. ಇವತ್ತು ಯಾರೋ ಒಬ್ರು ಕಸ್ಟಮರ್ ಬಂದಿದ್ರು, ಅವರು ನಿನ್ನೆ ಬೆಳಗ್ಗೆ ಇವತ್ತು 3 ಹೊತ್ತು ಗೀ ಮಸಾಲೆ ದೋಸೆನೆ ತಗೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರವಾಗಿ. ಅಂಡ್ ಏನಪ್ಪಾ ಇಲ್ಲಿದು ಇನ್ನೊಂದು ಅಂತಂದ್ರೆ, ನಾವು ಯಾವುದೇ ಅಡುಗೆಗೂ ಪಾಮ್ ಆಯಿಲ್ ಆಗಿ ಯಾವ್ದು ಯೂಸ್ ಮಾಡಲ್ಲ. ನಾವ್ ಎಲ್ಲದನ್ನು ಪ್ರಿಪರೇಷನ್ ಮಾಡಕ್ ಯೂಸ್ ಮಾಡಿರೋದು ಗ್ರೌಂಡ್ ನಟ್ ಆಯಿಲ್. ಗ್ರೌಂಡ್ ನಟ್ ಆಯಿಲ್ ಬಿಟ್ಟು ನಾವ್ ಇನ್ನೇನು ಯೂಸ್ ಮಾಡಲ್ಲ. ಅಂಡ್ ವೆರಿ ಹೈ ಕ್ವಾಲಿಟಿ ಐಟಮ್ಸ್ ನಾವು ಯೂಸ್ ಮಾಡ್ತೀವಿ ನಾವು.
ಅಟ್ ದ ಸೇಮ್ ಟೈಮ್ ಟೇಸ್ಟಿ ಸರ್, ಟೇಸ್ಟಿ ಆಗಿರ್ಬೇಕು ಇವಾಗ, ಯಾಕಂದ್ರೆ ನಾಲ್ಗೆಗೆ ರುಚಿ ಆಗ್ಬೇಕಲ್ಲ. ಸೊ ಹಾಗಾಗೇನೆ ನಾವು ಅದನ್ನ ಆನಂದದ ಸವಿರುಚಿ ಅಂತ ಹೇಳಿ ಟ್ಯಾಗ್ ಲೈನ್ ಇಟ್ಟಿದೀವಿ. ಸೊ ಎಲ್ರಿಗೂ ಕೂಡ ಆನಂದದ ಸವಿರುಚಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಔಟ್ಲೆಟ್ ನ ನಾವು ಶುರು ಮಾಡಿದೀವಿ. ಫುಡ್ ಮೊದ್ಲಿಂದ ನಮಗೆ ಎಲ್ರಿಗೂ, ನಮ್ 3 ಜನಕ್ಕೂ ಫುಡ್ ಅಂದ್ರೆ ಬಹಳ ಇಷ್ಟ. ಓಕೆ, ಸೊ ಸ್ವಲ್ಪ ಮನೆಯಲ್ಲಿ ಎವ್ರಿ ಟೈಮ್ ಹೊಸದು ಟ್ರೈ ಮಾಡ್ತಾ ಇದ್ವಿ. ಓಕೆ, ಸೊ ಒಂದು ಸಿಚುವೇಶನ್ ಬಂತು, ಆ ಟೈಮಲ್ಲಿ ಏನ್ ಮಾಡೋಣವಾ ನಮಗೂ ನಾವು ಟ್ರೈ ಮಾಡೋಣ ಅಂತ. ಆ ಟೈಮಲ್ಲಿ ಅನ್ಕೊಂಡ್ವಿ, ನಮ್ಮಲ್ಲಿ ಎಷ್ಟೊಂದು ಆರೋಗ್ಯವಾದಂತ ಬೇರೆದನ್ನ ತಿನ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ನಮ್ದು ಕೂಡ ಟೇಸ್ಟಿ ಆಗಿರೋ ಫುಡ್ ಇದೆ, ನಮ್ಮ ಇಂಡಿಯನ್ ಫುಡ್ ಕೂಡ. ಅಂಡ್ ಎಸ್ಪೆಷಲಿ ನಮ್ದನ್ನ ನಾವು ಎಲ್ರಿಗೂ ಹೇಳೋಣ, ಎಲ್ರಿಗೂ ಏನೋ ಪರಿಚಯ ಮಾಡೋಣ ಅಂತ ಹೇಳಿ ಚೆನ್ನಾಗಿದೆ ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಏನೋ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ ಅಂತ ಟ್ಯಾಗ್ ಲೈನ್ ಮಾಡ್ಕೊಂಡು ನಾವು ಏನೇ ಒಂದು ಗಾಡಿ ಓಡೋದಕ್ಕೇನೆ, ನಾನು ಅವಾಗ್ಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ, ಗಾಡಿ ಓಡೋದಕ್ಕೆ ಡೀಸೆಲ್ ಹಾಕ್ತಿವಿ ಆಯ್ತಾ, ಗಾಡಿಗೆ ಡೀಸೆಲ್ ಹಾಕ್ತಿವಿ. ಈ ದೇಹ ಅನ್ನುವಂತಹ ಬಾಡಿಗೆ ನಾವು ಡೀಸೆಲ್ ಏನೇನೋ ತುಂಬಿಕೊಳ್ತಾ ಇದ್ರೆ ಏನಾಗುತ್ತೆ? ಸೊ ಆರೋಗ್ಯವಾಗಿರೋ ಐಟಮ್ನ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ತಿಂಡಿಗಳು. ಸೊ ಹಾಗಾಗಿ ಆ ಒಂದು ಸದುದ್ದೇಶದಿಂದ ಈಗೊಂದು 3 ತಿಂಗಳಾಯ್ತು ಇದನ್ನ ಶುರು ಮಾಡಿ. ಎಲ್ಲ ಕಸ್ಟಮರ್ಸ್ ಗ್ರಾಹಕರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಮಗೂ ಕೂಡ ಅದೇ ಪ್ರೋತ್ಸಾಹ, ಅವ್ರಗಳ ಆ ಪ್ರೋತ್ಸಾಹ ನಮಗೆ ಶ್ರೀರಕ್ಷೆ. ತುಂಬಾ ಎಲ್ಲಾರು ಇಷ್ಟಪಟ್ಟು ಬಹಳಷ್ಟು ಜನ ವಾಪಸ್ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಆನಂದದ ಸವಿರುಚಿಯನ್ನ ಅನುಭವಿಸ್ತಾ ಇದ್ದಾರೆ. ನಾವು ಯಾವುದು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸರ್, ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಬಂದಿನ ನಾವು ಮಾಡೋಲ್ಲ ಅಂತ ಕಾಣುತ್ತೆ. ಓಕೆ, ಯಾವಾಗ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತ ಸ್ಥಿತಿ ಬರುತ್ತೋ ಅವಾಗ ನಾವು ಮಾಡೋದಿಲ್ಲ. ಓಕೆ, ಕ್ವಾಲಿಟಿಗಂತೂ ಕಾಂಪ್ರಮೈಸ್ ಮಾಡಲ್ಲ 100%. ಯಾಕೆಂದ್ರೆ ನಾವು ಇದನ್ನ ಒಂದು ಫುಡ್ ಮೇಲಿನ ಒಂದು ವಿಶ್ವಾಸ ಪ್ರೀತಿಗೋಸ್ಕರ ಮಾಡ್ತಾ ಇದೀವಿ. ಬಿಸ್ನೆಸ್ ಇಸ್ ಡಿಫ್ರೆಂಟ್. ಓಕೆ, ನಮ್ಗೆ ಒಂಥರ ಊಟ ಅಂತಂದ್ರೇನೆ ಒಂಥರ ಅವಾಗೂ ಹೇಳ್ತಿರ್ತೀವಿ, ಅನ್ನ ಪರಬ್ರಹ್ಮ ಆಯ್ತಾ. ಸೊ ಅದು ಎಲ್ಲದಕ್ಕಿಂತ ತುಂಬಾ ಏನೋ ಎತ್ತರವಾದ್ದು. ಸೊ ಹಾಗಾಗಿ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಂಡಿನ ನಾವು ಮಾಡೋದಿಲ್ಲ. ಸ್ಟಾಪ್ ಇಟ್. ಸೊ ಐ ಆಮ್ ಶ್ಯೂರ್ ಕ್ವಾಲಿಟಿ ಕಂಟ್ರೋಲ್ ಹಾಳು ಮಾಡ್ಕೊಳ್ಳೋ ಗೋಜಿಲ್ಲ. ಕಸ್ಟಮರ್ಸ್ ಇಷ್ಟಪಡ್ತಾರೆ ಅಂತ. ಇನ್ನೊಂದು ನಾನು ಬಹಳ ಮುಖ್ಯ ಇದ್ರ ಮೂಲಕ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ವಸ್ತು ಆದ್ರೂ ಅಷ್ಟೇನೆ 50 ರೂಪಾಯಿಗೂ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ, 5,000ಕ್ಕೂ ಸಿಗುತ್ತೆ, 5 ಲಕ್ಷಕ್ಕೂ ಸಿಗುತ್ತೆ. ದಯಮಾಡಿ ಕ್ವಾಲಿಟಿನ ನೋಡಿ ಆಯ್ತಾ. ನಮ್ ಜನ ಹೆಂಗೆ ಅಂತ ಅಂದ್ರೆ, ಈ 75 ರೂಪಾಯಿ ಕೊಟ್ಟು 2 ಇಡ್ಲಿ, ಸೋರೆಕಾಯಿ ಇಡ್ಲಿ ಇರ್ಬೋದು, ಕೊಳಕಟ್ಟೆ ತಗೊಳಕ್ಕೆ ಹೇಳ್ತಾರೆ. ಯಾಕೆ? ಕಮ್ಮಿ ಕೊಡ್ಬೋದಲ್ವಾ, ನೀವು ನಾಳೆಯಿಂದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಅಂತ. ನಾವು ಅಟ್ಲೀಸ್ಟ್ ನಾವು ಕೈಯಿಂದ ಹಾಕದೇನೆ ಏನಿದೆಯೋ ಅದನ್ನ ನಡ್ಸ್ಕೊಂಡು ಹೋಗಕ್ಕಾದ್ರೂ ಅದು ಬೇಕಾಗತ್ತೆ. ಅದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು 7.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆಂಜಿಯೋಗ್ರಾಮ್ ಮಾಡಿಸ್ಕೊತಾರೆ. ಅವ್ರಿಗೆ ಕಮ್ಮಿ ಕೊಡ್ಬೇಕಷ್ಟೇ. 75 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಅವ್ರಿಗೆ 50 ರೂಪಾಯಿ 40 ರೂಪಾಯಿ ಕೊಟ್ಟು ಪಾಮ್ ಆಯಿಲ್ ಆದ್ರೂ ಪರವಾಗಿಲ್ಲ, ನೀವೇನ್ ಒಬ್ರು ಅಂತಾರೆ ಮೊನ್ನೆ ಏನಾದ್ರೂ ಕೊಡಿ ಪರವಾಗಿಲ್ಲ, ನಮಗೆ ಕಮ್ಮಿ ಕೊಡಿ ಅಂತ ಕೊಡ್ತಾರೆ. ಕಮ್ಮಿ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೊಡ್ತಾರೆ ಅವರು. ಪರವಾಗಿಲ್ಲ 7.5 ಲಕ್ಷ ಕೊಟ್ಟು ಆಂಜಿಯೋಪ್ಲಾಸ್ಟಿ ಎಲ್ಲ ಮಾಡಿಸ್ಕೊಳ್ತಾರೆ. ಬಟ್ ಅವ್ರಿಗೆ ಇಲ್ಲಿ ಹೆಲ್ದಿ ಒಂದು ಎಂತ ಒಳ್ಳೆ ಪ್ರಯತ್ನ. ಇದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಎಲ್ಲಾರು ಈ ಮೂಲಕ ಎಲ್ಲಾರನ್ನೂ ಕೇಳ್ಕೊಳ್ತೀನಿ. ಫುಡ್ ಇಂಡಸ್ಟ್ರಿ ಅವನಾಗಿರ್ಬೋದು, BBMP ಆಗಿರ್ಬೋದು, ಎಲ್ರೂ ರಿಕ್ವೆಸ್ಟ್ ಮಾಡ್ಕೊತೀವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ನ ಕೊಡಬೇಕು, ಜನಗಳಿಗೆ ಹೆಲ್ದಿ ಫುಡ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಮಾಡ್ತಿದೀವಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ. ಈ ಮೂಲಕ ಎಲ್ರೂ ಕೇಳ್ಕೊಳ್ತೀನಿ ಸರ್. ಇವಾಗ ಸದ್ಯಕ್ಕೆ ನಾವು 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ಲಾನ್ ಮಾಡ್ತಾ ಇದೀವಿ. ನೋಡ್ಬೇಕು ಮುಂದೆ ಏನಾದ್ರೂ ನಾವು ಬರೀ ಮಧ್ಯಾಹ್ನ ಅಂದ್ರೆ ಬೆಳಗ್ಗೆ 7 to 12 ಮಾಡಿ ಏನೋ 4:30 to 10-11 ಮಾಡೋಣ ಅಂತ ಯೋಚನೆ ಇದೆ. ಈಗ ಸದ್ಯಕ್ಕಂತೂ ಪೂರ್ತಿ ದಿನ ಇರ್ತೀವಿ. ಆತರ ಏನಾದ್ರು ಮಾಡೋದಾದ್ರೂ 1 ತಿಂಗಳು ಮೊದ್ಲೇನೆ ನಾವು ಏನೋ ಹೇಳಿ ತಿಳಿಸಿ ಎಲ್ರಿಗೂ ಇದ್ ಮಾಡ್ತೀವಿ. ಇವಾಗ ಬೆಳಗ್ಗೆ 7 ಇಂದ ರಾತ್ರಿ 10ವರೆಗೂ ಇರ್ತೀವಿ. ದೋಸೆ ಮಾತ್ರ ಮಧ್ಯಾಹ್ನ 1:30 4 ಗಂಟೆವರೆಗೂ ಇರಲ್ಲ. ಯಾಕೆಂದ್ರೆ ಆ ಊಟದ ಟೈಮಲ್ಲಿ ಕೆಲವರು ಕೇಳಿದ್ರು ಊಟ ಲಂಚ್ ಇರುತ್ತಾ ಅಂತ. ನಾವು ಲಂಚ್ ಶುರು ಮಾಡಿದ್ವಿ ಎಲ್ಲ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗಿಲ್ಲಿ ಈ ಸ್ಪೆಷಲ್ ಐಟಮ್ಗೆನೆ ಜನಗಳು ಬರ್ತಾರೆ. ಓಕೆ, ಸೊ ಲಂಚ್ ಹಾಗಾಗಿ ಹೋಗ್ತಿರ್ಲಿಲ್ಲ. ಹಾಗಾಗಿ ವಿ ಸ್ಟಾಪ್ ಇಟ್, ಲಂಚ್ ಸ್ಟಾಪ್ ಮಾಡಿದ್ವಿ. ಬಟ್ ನಮ್ಮ ಹತ್ರ ಮಿನಿ ಮೀಲ್ಸ್ ಇದೆ ಅಲ್ಲಪ್ಪ. ಮಿನಿ ಮೀಲ್ಸ್ ಇದೆ. ಅನ್ನ, ಸಾಂಬಾರು, ಒಂದು ಹಪ್ಪಳ, ಒಂದು ಮಜ್ಜಿಗೆ ಮತ್ತೆ ಉಪ್ಪಿನಕಾಯಿ, ಇದನ್ನ ಕೊಡ್ತೀವಿ ಮಿನಿ ಮೀಲ್ಸ್ ಅಲ್ಲಿ. ಅದನ್ನ ನಾಮಿನಲ್ ಆಗಿ 50 ರೂಪಾಯಿ ಇಟ್ಟಿದೀವಿ.
ಸೊ ದಟ್ ಎಲ್ರಿಗೂ ರೀಚ್ ಆಗ್ಲಿ ಅಂತ. ರೈಸ್ ಬಗ್ಗೆ ಹೇಳು. ರೈಸ್ ಆಕ್ಚುಲಿ ಇದ್ರಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಬೇಕು. ನಾವು ಮನೆಯಲ್ಲಿ ಯಾವ ರೀತಿ ಹೈ ಕ್ವಾಲಿಟಿ ರೈಸ್ ತಗೊಂಡ್ ಬರ್ತೀವೋ ಅದೇ ರೀತಿಯಾದಂತ ಅಕ್ಕಿಯನ್ನ ಇಲ್ಲಿ ಬಳಸ್ತೀವಿ. ಅಂಡ್ ಇಲ್ಲಿ ರುಚಿಯು ಕೂಡ ಮನೆ ರುಚಿ ಇರುವಂತದ್ದು. ಇಲ್ಲಿ ಒಂದು ವಿಚಾರ ನಾನು ಇಲ್ಲಿ ಹಂಚ್ಕೋಬೇಕು. ನಮ್ಮ ಗ್ರಾಹಕರುಗಳು ಎಷ್ಟೊಂದ್ ಜನ ಬಂದು ಹೇಳಿದ್ದಾರೆ ಇದು ಇಲ್ಲಿಯ ರುಚಿ ನಮ್ಗೆ ತುಂಬಾ ಮನೆ ರುಚಿ ತರಾನೇ ಇದೆ ಅಂತ ಅನ್ಬಿಟ್ಟು. ಸೊ ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಒಂದೇನಂದ್ರೆ ನಾವಿಲ್ಲಿ ಯಾವುದೇ ಅಂತ ಕೃತಕ ವಸ್ತುಗಳನ್ನ ಯೂಸ್ ಮಾಡಲ್ಲ. ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನ ಯೂಸ್ ಮಾಡಲ್ಲ, ಕಲರ್ಸ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಆಯ್ತಾ. ಆಮೇಲಿಂದ ನಾವು ಇದಕ್ಕೆ ಅಡಿಗೆಗೆ ಬಳಸುವಂತದ್ದು RO ವಾಟರ್, ವೆರಿ ಪ್ಯೂರಿಫೈಡ್, ವೆರಿ ಹೈ ಕ್ವಾಲಿಟಿ RO ವಾಟರು. ಸೊ ಹಾಗಾಗಿ ಅಡಿಗೆ ರುಚಿ ತುಂಬಾ ಉತ್ಕೃಷ್ಟವಾದಂತದ್ದು ಇರುತ್ತೆ ಅಂಡ್ ಮನೆ ರುಚಿನೇ ಇರುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಬಳಸುವಂತ ಎಲ್ಲಾ ಪದಾರ್ಥಗಳು ಕೂಡ ನಾವು ಮನೆಗೆ ಹೇಗೆ ತರ್ತೀವೋ ಒಳ್ಳೆ ಕ್ವಾಲಿಟಿದು ಒಳ್ಳೆ ಉತ್ಕೃಷ್ಟ ಮಟ್ಟದನ್ನ ತಂದು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ರುಚಿಯು ಕೂಡ ಉತ್ಕೃಷ್ಟವಾಗಿದೆ ಅಂತ ಹೇಳಬಯಸ್ತೀವಿ. ಆಮೇಲೆ ನಮ್ಮನ್ನ ರೀಚ್ ಮಾಡ್ಬೇಕು ಅಂತಿದ್ರೆ ಫೋನ್ ಮೂಲಕನೂ ಕೂಡ ಯು ಕ್ಯಾನ್ ರೀಚ್. ನಂಬರು 9986682057. ತುಂಬಾ ಜನ ಕೇಳ್ತಾ ಇದ್ರು ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಇಲ್ವಾ ಅಂತ ಹೇಳ್ಬಿಟ್ಟು. ಸ್ವಿಗ್ಗಿನಲ್ಲಿ ಇದೀವಿ ನಾವು. ಆಲ್ಮೋಸ್ಟ್ 1.5 ತಿಂಗಳಿಂದ 2 ತಿಂಗಳಿಂದ ಸ್ವಿಗ್ಗಿನಲ್ಲಿ ಇದೀವಿ. ಜೊತೆಗೆ ತುಂಬಾ ಕಸ್ಟಮರ್ಸ್ ನಮ್ಮ ಫೋನ್ ನಂಬರ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತಾರೆ. ನಮ್ಗೆ ನೀವು ಮಾಡ್ಬೋದು ಡೈರೆಕ್ಟ್ ಆಗಿ. ತುಂಬಾ ಬಲ್ಕ್ ಆರ್ಡರ್ಸ್ ಇದೆ ಅಂದ್ರೆ ಮೆಸೇಜ್ ಮಾಡಿ ಡನ್ಸೋ ಅಥವಾ ರ್ಯಾಪಿಡೋ ಏನೋ ಆ ಥರದನ್ನ ಬುಕ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಈ ನಂಬರ್ಗೆ ನೀವು ಏನೋ ಮೆಸೇಜ್ ಮಾಡಿದ್ರೆ ರೆಡಿ ಇರುತ್ತೆ. ನೀವು ಬುಕ್ ಮಾಡ್ಕೊಂಡು ಇಲ್ಲಿಂದನೂ ತರಿಸ್ಕೊಳ್ಬಹುದು. ಇಲ್ಲ ಸ್ವಿಗ್ಗಿನಲ್ಲಿ ತರಿಸ್ಕೊತೀವಿ ಅಂತಂದ್ರೆ ಸ್ವಿಗ್ಗಿನಲ್ಲೂ ತರಿಸ್ಕೊಳ್ಬಹುದು. ಸ್ವಿಗ್ಗಿ ರೇಟ್ಸ್ ವಿಲ್ ಬಿ ಲಿಟಲ್ ಡಿಫ್ರೆಂಟ್, ಸ್ವಲ್ಪ ಬೇರೆ ಆಗಿರುತ್ತೆ. ಖಂಡಿತ ಸ್ವಿಗ್ಗಿನಲ್ಲಿ ಸಿಗತ್ತೆ. ಈ ಸ್ಪೆಷಲ್ ಐಟಮ್ಸ್ ಎಲ್ಲದುವೆ ಎಷ್ಟು ನಿಜವಾಗ್ಲೂ ಖುಷಿ ಕೊಡುತ್ತೆ ಅಂದ್ರೆ, ಮೊದಲೆಲ್ಲ ಬರ್ತ್ಡೇ ಪಾರ್ಟಿಗಳು ಈ ನಡುವೆ ನಾವು ಶುರು ಮಾಡಿದ್ಮೇಲೆ ತುಂಬಾ ಜನ ಬರ್ತ್ಡೇ ಪಾರ್ಟಿಗಳು ತಗೊಂಡೋಗ್ತಿದ್ದಾರೆ ಮಕ್ಕಳ ಹುಟ್ಟುಹಬ್ಬಕ್ಕೆಲ್ಲ. ತುಂಬಾ ಬಂದವರು ಕೂಡ ಬಹಳ ಇಷ್ಟಪಟ್ಟು ಏನೋ ತುಂಬಾ ಡಿಫ್ರೆಂಟ್ ಆಗಿದೆಯಲ್ಲ ಐಟಮ್ಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಲ್ಕ್ ಆರ್ಡರ್ಸ್ ಕೂಡ ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಏನ್ ಐಟಮ್ ಇದೆ ಅದೆಲ್ಲದನ್ನು ನಾವು ಏನೋ ಆರ್ಡರ್ಸ್ ಕೂಡ ಇದ್ರೆ ಮಾಡ್ಕೊಡ್ತೀವಿ. ಸೊ ಒಂದಿನ ನಮ್ಗೆ ಮುಂಚಿತವಾಗಿ ಹೇಳಿದ್ರೆ ನಾವು ಬಲ್ಕ್ ಆರ್ಡರ್ಸ್ಗೆ ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ರೆಡಿ ಆಗ್ಬೋದು. ದೇ ಕ್ಯಾನ್ ಆರ್ಡರ್ ಇನ್ ಬಲ್ಕ್. ನಮ್ದು ಪೇಜ್ ಇದೆ, ಫೇಸ್ಬುಕ್ ನಲ್ಲಿ ಕೂಡ ಕೇಶೂಸ್ ಕಾರ್ನರ್ ಅಂತಾನೆ ಇದೆ. ಜೊತೆಗೆ ಇನ್ಸ್ಟಾ ನಲ್ಲೂ ಕೂಡ ಕೇಶೂಸ್ ಕಾರ್ನರ್ ಅಂತಾನೆ ಇದೆ. ಹಾಗೆ ಗೂಗಲ್ ನಲ್ಲೂ ಕೂಡ ಕೇಶೂಸ್ ಕಾರ್ನರ್ ಅಂತ ಹೇಳಿ ನಿಮ್ಗೆ ಒಂದು ಪೇಜ್ ಇದೆ. ದಯಮಾಡಿ ನೀವು ಅಲ್ಲಿಗೆ ಹೋಗಿ ಹೆಚ್ಚಿನ ಇನ್ಫಾರ್ಮೇಶನ್ ನ ಅಲ್ಲಿಂದ ತಗೊಳ್ಬಹುದು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕಾಲ್ ಕೂಡ ಮಾಡ್ಬೋದು. ನಂಬರ್ ಡಿಸ್ಪ್ಲೇ ಆಗುತ್ತೆ ಎಲ್ಲಾದ್ರಲ್ಲೂ. ಏನೋ ಗೂಗಲ್ ಅಲ್ಲೂ ಇದೆ, ಜೊತೆಗೆ ಫೇಸ್ಬುಕ್ ನಲ್ಲೂ ಇದೆ, ಮತ್ತೆ ಇನ್ಸ್ಟಾ ನಲ್ಲೂ ಇದೆ ನಮ್ ನಂಬರು. ನೀವು ಅಡ್ರೆಸ್ ಎಲ್ಲದನ್ನು ಅಲ್ಲಿ ನೋಡ್ಕೊಳ್ಬಹುದು. ದಯವಿಟ್ಟು ಫಾಲೋ ಮಾಡಿ ನಮ್ಮನ್ನ. ನಿಮ್ಗೆ ಇನ್ನೇನಾದ್ರೂ ಹೊಸ ಏನೋ ಟ್ರೆಡಿಷನಲ್ ಫುಡ್ ಇದೆ ಅಂತ ಅಂದ್ರೆ ದಯವಿಟ್ಟು ತಿಳಿಸಿ. ನಾವು ಖಂಡಿತ ಪ್ರಿಪೇರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ರುಚಿಯಾಗಿ ತಿಂದು ಆರೋಗ್ಯವಾಗಿ ಇರೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಉಮಾಶಂಕರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೂರ ಬಂದು ನಮ್ಮನ್ನ ಸಂದರ್ಶನ ಮಾಡಿ ನಮ್ಮ ಐಟಮ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಇಷ್ಟೊಂದು ಇಂಟ್ರೆಸ್ಟ್ ನ ತೋರಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೇಶೂಸ್ ಕಾರ್ನರ್ ಪರವಾಗಿ ನಿಮ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಫುಡ್ ಬೊಂಬಾಟಾಗಿದೆ. ನಾವ್ ಏರಿಯಾಗ ಹೊಸಬ್ರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ. ಆಚೆಯಿಂದಾನೇ ಔಟ್ಲುಕ್ ಚೆನ್ನಾಗ್ ಕಾಣಿಸ್ತು. ಅದಕ್ಕೆ ಒಂದೆರಡು ಡಿಶಸ್ ಟ್ರೈ ಮಾಡ್ದ. ಇಡ್ಲಿ ವಡೆ ಸೂಪರ್. ಶಾವ್ಗೆ ತಗೊಂಡಿದೀವಿ, ಆಲ್ರೆಡಿ ಖಾಲಿ ಹೋಗಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. Keshu's Corner is a wonderful place to chill out for a good breakfast, lunch, everything. Not even one thing, everything is 10 out of 10. And I just loved it. From 3 days continuously, I'm having a breakfast, coffee and all. Excellent. Coffee is number one. Ragi halwa is 100 out of 100. This is my favorite place from now.